ಹಲೋ. ಗೋವಿಂದಣ್ಣ ನಮಸ್ಕಾರ. ನಮಸ್ತೆ. ನಾನು ರಾಜಧಾರಿ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ, ರಾಜಧಾರಿ ಟಿವಿಯಿಂದ. ಹಾ ಹೇಳಿ. ಈಗ ಮತ್ತೆ ಮತ್ತೆ ಇವರು ಏನು CWRC ಕಾವೇರಿ ನದಿ ನೀರು ಪ್ರಾಧಿಕಾರದವರು ಬರೆ ಆಗ್ತಾ ಇದಾರೆ ಕನ್ನಡಿಗರ ಮೇಲೆ. ಹೌದು. ಈಗ ಮತ್ತೆ ಆದೇಶವನ್ನು ಕೊಟ್ಟಿದ್ದಾರೆ 3500 ಇದಕ್ಕೇನ್ ನಿಮ್ಮ ಪ್ರತಿಕ್ರಿಯೆ ಏನು? ಮೊದಲನೇ ಪ್ರತಿಕ್ರಿಯೆ ಇದನ್ನ ಯಾವ ಕಾರಣದಲ್ಲೂ ನಾವು ಒಪ್ಕೊಳಕ್ ಆಗಲ್ಲ. ನಮ್ಗೆ ಇದು ನಿರೀಕ್ಷೆ ಇತ್ತು ಇದೇ ತರ ಬರುತ್ತೆ ಅಂತ. ಏನ್ ಹೇಳಿ, ಯಾಕೆ ಹಿಂಗಾಗ್ತಾ ಇದೆ? ನಮ್ಮವ್ರು ಅಲ್ಲ, ಯಾವ್ದಾದ್ರು ಪದೇ 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 ಕನ್ನಡಿಗರ ಮೇಲೆ, ಕರ್ನಾಟಕದ ರೈತರ ಮೇಲೆ ಈ ರೀತಿ ಪದೇ ಪದೇ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಗೊತ್ತಿತ್ತು ಇದೇ ತೀರ್ಪು ಬರುತ್ತೆ ಅಂತ. CBW ಇದೇ ತೀರ್ಪು ಬರುತ್ತೆ ಅಂತ ಗೊತ್ತಿತ್ತು. ಆದ್ರೂ ಕೂಡ ಇವತ್ತು ಸರ್ಕಾರ ಒಂದು ತೀರ್ಮಾನ ತಗೊಂಡಿದೆ, ನೀರ್ ಬಿಡಲ್ಲ ಅಂತ. ನಮ್ಮ ಒತ್ತಡನೂ ಅದೇ. ನಾಳೆ 11 ಗಂಟೆಗೆ ನಾವು ಎಲ್ಲಾ ಕನ್ನಡ ಪರ ಸಂಘಟನೆಗಳು ಸಭೆ ಸೇರ್ತಾ ಇದ್ವಿ. ಮುಂದಿನ ಹೋರಾಟ ಯಾವ ರೀತಿ ಮಾಡ್ಬೇಕು ಅಂತ ತೀರ್ಮಾನ ತಗೋತೀವಿ. ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದನ್ನ ರಾಜ್ಯವನ್ನ ಪ್ರತಿನಿಧಿಸುವಂತ ಕೆಲಸವನ್ನ ಕನ್ನಡಿಗರ ಪರವಾಗಿ ನಿಲ್ಲುವಂತ ಕೆಲಸ ಆಗ್ಬೇಕು. ಖಂಡಿತ ಅದನ್ನ ಮಾಡ್ಬೇಕು, ನಮ್ ಡ್ಯೂಟಿ ಅಲ್ವಾ ಅದು. ಹೌದು, ಕರ್ತವ್ಯ. ನೀವು ಅವತ್ತಿಂದಲೂ ಈ ಒಂದು ಪ್ರಕ್ರಿಯೆಯಲ್ಲಿ ಇದೀರಿ. ನೀವು ಇವತ್ತಿಂದನೂ ಕೂಡ ಅಲ್ಲ, ಅವತ್ತಿಂದನೂ. ಆದ್ರೆ ಏನಂದ್ರೆ ಈ ಸಂಘಟನೆಗಳಲ್ಲಿ ಒಡಕಾಗ್ಬಾರ್ದು, ಅವ್ರ ಬೆಂಬಲ ಎಲ್ಲ ಇವ್ರು ಅದು ಹಿನ್ನಡೆ ಆಗ್ಬಾರ್ದು ಗೋವಿಂದಣ್ಣ. ಏನ್ ಮಾಡೋಣ, ಅವರವರ ಒಂದು ಇದು ಮನಸ್ಥಿತಿ ಹೆಂಗಿರುತ್ತೋ ಅದು ಬೇಸರ ಆಗುತ್ತೆ ಅಷ್ಟೇ. ಅದೇ ವೈಯಕ್ತಿಕ ಏನೇ ಇರ್ಲಿ, ಕನ್ನಡ ಕಾವೇರಿ ಅಂತ ಬಂದಾಗ ಅಣ್ಣವ್ರು ಯಾವತ್ತು ನಮ್ ಜೊತೆ ಹೆಂಗೆ ನೆರಳಿನ ತರ ಇದ್ರು, ನೀವು ಇವತ್ತು ಹಂಗೆ ಜನ ಇರ್ಬೇಕು. ಹಂಗೆ ಅದ್ ನಮ್ಮ ಸಂಘಟನೆ. ಯಾರು ಅದನ್ನ ಬೆಂಬಲಿಸಲ್ಲ, ಮಾಡಲ್ಲ ಅನ್ನೋರ್ಗೆ ಭಗವಂತ ಅವ್ರಿಗೆ ಬುದ್ಧಿ ಕೊಡ್ಬೇಕು, ಒಳ್ಳೆ ಬುದ್ಧಿ ಕೊಡ್ಬೇಕು. ಯಾಕೆಂದ್ರೆ ಪರಿಸ್ಥಿತಿ ನೋಡಿ ನೀವು. ಹೌದು, ಅವೈಜ್ಞಾನಿಕವಾದಂತ ತೀರ್ಪು. ಹೌದೌದು, ಇದನ್ನ ಒಪ್ಕೊಳ್ಳಿಕ್ ಸಾಧ್ಯನಾ? ಇಲ್ಲ. ಈಗ ಯಾವ್ದೇ ಒಂದು ಮರ್ಡರ್ ಆಗುತ್ತೆ, ಮರ್ಡರ್ ಆದಾಗ ಎಷ್ಟು ಆಂಗಲ್ ಅಲ್ಲಿ ತನಿಖೆ ಮಾಡ್ತಾರೆ ಪೊಲೀಸ್ನವರು. ಹೌದು, ಚಾಕಲ್ ಹೊಡೆದ, ಮೊಚ್ಚಲ್ ಹೊಡೆದ, ಮಾಜಾರಿಂದ ಹಿಡಿದು ಪ್ರತಿಯೊಂದು ನೋಡ್ತಾರೆ. ಎಷ್ಟು ಆಂಗಲ್ ಅಲ್ಲಿ ಅವರು ಮಾಡಿ ಕೊನೆಗೆ ಒಂದು ತೀರ್ಪು ಕೊಡ್ತಾರೆ. ಅವನಿಗೆ ಸಗಾನೋ ಇನ್ನೊಂದೋ ಮಾಡ್ತಾರೆ. ಹೌದು, ಇವರು ಅಲ್ಲಿ ಕೂತ್ಕೊಂಡು ಕರ್ನಾಟಕದ ಪರಿಸ್ಥಿತಿ ನೋಡ್ದೇನೆ, ಇಲ್ಲಿ ಏನಾಗಿದೆ, ಪರಿಸ್ಥಿತಿ ಹೆಂಗಿದೆ, ನೀವಿದ್ಯಾ ಇಲ್ವಾ ಅನ್ನೋದನ್ನ ನೋಡ್ಬೇಕಲ್ವಾ. ಹೌದು, ನಿಮ್ಮಲ್ಲಿ ತಜ್ಞರ ತಂಡ ಒಂದಿಲ್ವಾ? ಅವ್ರನ್ನ ಕಳಿಸಿ ಪರಿಶೀಲನೆ ಮಾಡ್ಬೇಕಲ್ವಾ? ಹೌದು, ಅದೇನು ಇಲ್ವಾ ನಿಮ್ಗೆ? ನಿಮ್ಮನ್ನ ನ್ಯಾಯಮೂರ್ತಿಗಳು ಅಂತ ನಮ್ಗೆ ಒಪ್ಕೊಳಕ ಮನಸ್ಸು ಬರ್ತಾ? ಖಂಡಿತ ಇಲ್ಲ. ಯಾವ ಸಿದ್ಧ ನ್ಯಾಯ ಕೊಡ್ತೀರಿ ನೀವು? ಕೂತ್ಕೊಂಡು ಇಲ್ಲ, ತಜ್ಞರು ಇಲ್ಲ ಇದ್ರಲ್ಲಿ. ಕಣ್ಣು ಮುಚ್ಕೊಂಡು ಕೊಡ್ತಾ ಇದ್ದೀರಲ್ಲ. ಏನ್ ತಮಿಳ್ನಾಡು ಪರವಾಗಿದ್ದೀರಾ ನೀವು? ಹಂಗ ತಮಿಳ್ನಾಡಿಂದ ಎಷ್ಟು ದುಡ್ಡು ತಗೊಂಡಿದ್ದೀರಾ? ನಿಜವಾಗ ಹೌದು, ಇದು ಕನ್ನಡಿಗರ ಒಳ್ಳೆ ಹೊಡೆದಿರ್ಬೇಕಲ್ಲ, ಲೂಟಿ ಮಾಡಿರ್ಬೇಕಲ್ವಾ? ಕನ್ನಡಿಗರ ಇದು ಮನೋವೇದನೆ. ನೀವು ಇವತ್ತೇನು ಮಾತಾಡ್ತಿದ್ರಿ, ಕನ್ನಡಿಗರ ಮಾತು, ಕರುಳಿನ ಮಾತು, ಇದು ಕರುಳಿನ ಮಾತು. ಎಷ್ಟು ನೋವಾಗುತ್ತೆ. ನೀವು ಕೇಳ್ತಾ ಇರೋದು ಏನಕ್ಕೆ? ಬೆಳೆ ಬೆಳೆಯೋದಿಕ್ಕೆ ಹೌದು ಅಲ್ವಾ? ನಾವು ಬದುಕಕ್ಕೆ, ಕುಡಿಯೋದಕ್ಕೆ ನೀರು, ಬದುಕಕ್ಕೆ ಕುಡಿಯಕ್ಕೆ ಜಾನುವಾರುಗಳು ನೀರಿಲ್ದೇನೆ ಸಾಯ್ತಾವಲ್ಲ, ಅದನ್ನ ಕಣ್ಣಲ್ಲಿ ನೋಡ್ಬೇಕ ನಾವು? ಇಲ್ಲ. ಮಳೆ ಆಗಿದೆ ನಾವ್ ಇಟ್ಕೋತೀವೇನ್ರಿ? ಖಂಡಿತ ಇಲ್ಲ. ಹೋದ್ ಸಾರಿ ಮಳೆ ಆಯ್ತು, ಎಷ್ಟು ನೂರಾರು TMC ನೀರು ಹೋಯ್ತು, ಹೊರದೋಯ್ತು. ನಾವೇ ಇಟ್ಕೊಂಡ್ವಾ? ನೀವು ಅದನ್ನ ಏನ್ ಮಾಡ್ತೀರಾ? ಸಮುದ್ರಕ್ಕೆ ಬಿಡ್ತೀರಾ? ಸಮುದ್ರಕ್ಕೆ. ಹೌದು ಗೋವಿಂದಣ್ಣ, ನಾವಿಲ್ಲೊಂದು ಮೇಕೆದಾಟು ಮಾಡಿದ್ರೆ ತಪ್ಪು ಅಂತಾರೆ. ಅಲ್ಲಿ ಮೇಕೆದಾಟು ಮಾಡಕ್ ಹೋದ್ರೆ ಅಡ್ಡ ಬರ್ತಾರೆ. ಅಂದ್ರೆ ಕಾವೇರಿ ಮೂಲ ಕರ್ನಾಟಕದಲ್ಲಿ ಹುಟ್ಟಿದ್ದು ಕಾವೇರಿ ಮೇಲೆ ನಮಗೆ ಯಾವುದೇ ಒಂದು ಇದಿಲ್ಲ, ಅಧಿಕಾರ ಇಲ್ಲ ಅನ್ನೋಂಗೆ. ಅಧಿಕಾರ ಇಲ್ಲ, ಅವ್ರಿಗಿದೆ. ನೋಡಿ ಆಗಿದೆ. ಇದು ಯಾವ ತಾಂತ್ರಿಕತೆ, ಇದು ಯಾವ ನ್ಯಾಯ? ಇದು ಕಾಡ್ ನ್ಯಾಯ, ಅರ್ಥ ಆಗಿಲ್ಲ. ಅದನ್ನೇ ನಾವ್ ಹೇಳೋದು. ಇದನ್ನ ಯಾರು ಬೆಂಬಲಿಸಲ್ಲ, ಮಾಡಲ್ಲ ಅಂತಾರ ಅಂತವ್ರು ಅರ್ಥ ಮಾಡ್ಕೋಬೇಕು. ಹೌದು, ಖಂಡಿತ ಇಲ್ಲ, ಮಾಡ್ಕೋಬೇಕು. ನೇರವಾಗಿ ನಿಮ್ಮ ಮಾತುಗಳನ್ನ ನಮ್ಮ ಎಲ್ಲ ಕನ್ನಡಿಗರಿಗೆ ತಲುಪಿಸುವಂತ ಕೆಲಸ ನಾವು ಮಾಧ್ಯಮವಾಗಿ ಮಾಡ್ತೀವಿ. ಅಲ್ಲ, ಮುಂದೆ ಇದೇ ಪರಿಸ್ಥಿತಿ ನಿರ್ಮಾಣ ಆದ್ರೆ, ನೀರ್ ಬಿಟ್ಟಿದ್ದೆ ಆದ್ರೆ ಕರ್ನಾಟಕದ ರೈತರು, ಬೆಂಗಳೂರು ಜನ ವಿಷ ಕುಡಿಬೇಕು. ಹೌದು, ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರ ನೀವ್ ಹೇಳ್ದಂಗೆ ಸರ್ಕಾರ ನಿಮ್ಮ ಪರವಾಗಿ, ಜನರ ಪರವಾಗಿ ಗಟ್ಟಿಯಾಗಿ ಬಂಗಾರಪ್ಪನವ್ರ ತರ ನಿಂತ್ಕೊಂಡ್ಬಿಟ್ರೆ ಸಾಕು ಅನ್ನೋದು ಎಲ್ಲೋ ನಮ್ಮ ಮನಸ್ಸಿನ ಆಸೆ. 91ರಲ್ಲಿ ತಗೊಂಡ್ರು ನಿರ್ಧಾರ. ಹೌದು, ಅವತ್ತೆಷ್ಟು ಜನ ಸತ್ರು ಕನ್ನಡಿಗರು ನೋಡಿ. ಅದು ಯಾರಿಗಾದ್ರೂ ಗೊತ್ತಿದ್ಯಾ? ಎಷ್ಟು ಒತ್ತೂರಿತು, ಇಡೀ 1991 ಇಸ್ವಿ ನವೆಂಬರ್ 11ನೇ ತಾರೀಕು ಬಂದಂತ ತೀರ್ಪಿನಲ್ಲಿ
26 ಜನ ಕನ್ನಡಿಗರು ಪೊಲೀಸ್ನವ್ರ ಗುಂಡಿಗೆ ಬಲಿಯಾದ್ರು. ಹೌದು ಯಾರಾದ್ರೂ ರಾಜಕಾರಣಿ ಸತ್ರ, ನೋಡಿ. ಇಲ್ಲ ಪ್ರಭಾಷ್ ಅವ್ರ ಸತ್ರ, ಇಲ್ಲ. ಸತ್ತಿದ್ದು ನನ್ನ ಕನ್ನಡಿಗರು. ಅರ್ಥ ಮಾಡ್ಕೊ- ಯಾರಿಗೂ ಅರ್ಥ ಆಗಲ್ವಾ? ಸರ್ಕಾರ ಅದ ಈ ನಿಟ್ಟಿನಲ್ಲಿ ಇದೇ ತರ ಇನ್ನೊಬ್ಬ ಬಂಗಾರಪ್ಪನಂತ ಗಟ್ಟಿಯಾದ ಮನಸ್ಸು ಹೃದಯ ಈ ಒಂದು ನಮ್ಮ ಮುಖ್ಯಮಂತ್ರಿಗಳಿಗೆ ಕೊಡ್ಲಿ. ನೀವೆಲ್ಲ ಅವ್ರ ಜೊತೆ ಅವರು ಪದೇ ಪದೇ ಹೇಳ್ಕೊಳ್ತಾರೆ, ಹಾ ಬಂಗಾರಪ್ಪನವ್ರ ಶಿಷ್ಯ, ಹಾ ನಮ್ಮ SM ಕೃಷ್ಣ ಅವ್ರ ಶಿಷ್ಯ ನಾನು ಅಂತ. ಹಾ ಆ ಒಂದು ಬದ್ಧತೆ ಇದ್ರೆ ಇದೊಂದು ಅಗ್ನಿ ಪರೀಕ್ಷೆ. ಬಂಗಾರಪ್ಪನವ್ರ ನಿರ್ಧಾರ ತಗೊಳ್ಳಿ, ಹೌದು, ನೋಡೋಣ ಏನಾಗುತ್ತೆ. ಹಾ ಏನ್ರಿ ಮಾಡ್ತಾರೆ, ಜೈಲ್ಗೆ ಹಾಕ್ತಾರ? ಜನ ನಿಮ್ ಜೊತೆಲಿ ಇದಾರಲ್ವಾ, ನಾವೆಲ್ಲ ಇದೀವಲ್ವಾ ಕನ್ನಡಿಗರು. ಹಾ, ಶಾಶ್ವತ ಪದವಿ ನಾವು ಕೊಡೋ ಶಕ್ತಿ ಇರೋದು, ಅವ್ರು ಇವ್ರಲ್ಲ ಅಲ್ವಾ. ಇವತ್ತು ನೀವು ಹಾ DK ಶಿವಕುಮಾರ್ ಏನು ಅನ್ನೋದನ್ನ ಜನಗಳಿಗೆ ತೋರ್ಸೋಂತ ಒಂದು ಸಮಯ ಬಂದಿದೆ, ಉಪಯೋಗಿಸ್ಕೊಳ್ಳಿ. ಹೌದು, ಖಂಡಿತ ಜನ ಕೈ ಹಿಡಿತಾರೆ. ಹೌದು, ಆ ನಂಬಿಕೆ ನಮಗಿನ್ನೂ ಇದೆ. ಖಂಡಿತ. ನಾಳೆ ಅದೇನಾಗುತ್ತೆ ನೋಡ್ಕೊಂಡು ಮುಂದಿನ ನಿರ್ಣಯಗಳೆಲ್ಲ ತಗೋಬೇಕು ಅಂತ ಇದೀರಿ. ಹೌದೌದು. ದೇವ್ರು ಒಳ್ಳೇದ್ ಮಾಡ್ಲಿ. ನಿಮ್ ಜೊತೆ ಸದಾ ಕಾಲ ಕನ್ನಡಿಗರು ಇರ್ತಾರೆ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.